ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಸೆಕೆಂಡ್ ಚಾನಲ್ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ, ನೀವೇನಾದ್ರೂ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದೀರಿ ಅಂತಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಈ ಥರ ಟ್ರೈ ಎಗೇನ್ ಲೆಟರ್ ಬರ್ತಿದೆ. ಓಕೆನಾ? ಸೊ ಈ ಥರ ಟ್ರೈ ಎಗೇನ್ ಲೆಟರ್ ಏನಕ್ಕಪ್ಪ ಬರುತ್ತೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಏನಕ್ಕಪ್ಪ ಅಂತಂದರೆ, ತುಂಬ ಜನ ಗೊತ್ತಿಲ್ಲದಂಗೆ ಆ ಒಂದು ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಅನ್ನೋದು ಮಾಡ್ಕೊಂಡಿರ್ತಾರೆ. ಸೊ ಮಾಡ್ಕೊಳ್ಳಿ. ನಂತರ ಈ ಥರ ನಮ್ಗೆ ಏನಾದ್ರೂ ಯಾರಾದ್ರೂ ಫೋಟೋಗೆ ಲೈಕ್ ಮಾಡೋಕೆ ಹೋದರೆ ಈ ಥರ ಬರುತ್ತೆ. ಆ್ಯಂಡ್ ಫೋಟೋ ಕೂಡ ಅಪ್ಲೋಡ್ ಮಾಡೋಕೆ ಹೋದರೆ, ನಾವು ಪೋಸ್ಟ್ ಮಾಡೋಕೆ ಹೋದರೆ ಕೂಡ ಈ ಥರ ಬರುತ್ತೆ. ಆ್ಯಂಡ್ ರಿವ್ಯೂ ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ನೀವು ಜಸ್ಟ್ ನೋಡ್ತಾ ಇರಬೇಕಷ್ಟು, ಲೈಕ್ ಮಾಡೋಕ್ಕಾಗಲ್ಲ, ಕಮೆಂಟ್ ಮಾಡೋಕ್ಕಾಗಲ್ಲ, ನೀವು ಅಪ್ಲೋಡ್ ಕೂಡ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಆದರೆ ಈ ಥರ ಟ್ರೈ ಎಗೇನ್ ಲೆಟರ್ ಏನಕ್ಕೆ ಬರುತ್ತೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ನಿಮಗೆ. ಓಕೆನಾ? ಸೊ ನೋಡಿ, ಫಸ್ಟ್ ಏನಪ್ಪ ಅಂದರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ದಿನ ಯೂಸ್ ಮಾಡ್ತಾ ಇರ್ತೀನಿ ನಾನು. ಓಕೆನಾ? ಕೆಲಸ ಇರಲ್ಲ, ಕಾರ್ಯ ಎಲ್ಲ ಸ್ವಲ್ಪ ಫ್ರೀ ಸಿಕ್ತಂತಂದ್ರೆ ಸಾಕು, ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ಕೊ, ಈ ಥರ ರೀಲ್ ವಿಡಿಯೋಸ್ಗಳನ್ನು ನೋಡ್ತಾ ಇರೋ, ಫಟ್ ಅಂತ ಲೈಕ್ ಮಾಡ್ಬಿಡ್ತೀವಿ. ಆ್ಯಂಡ್ ಇನ್ನೊಂದು ಸರಿ ಇರ್ತದೆ, ಫಟ್ ಅಂತ ಲೈಕ್ ಮಾಡ್ಬಿಡ್ತೀವಿ. ಇನ್ನೊಂದು ಸರಿ ಇರ್ತದೆ, ಫಟ್ ಅಂತ ಲೈಕ್ ಮಾಡ್ಬಿಡ್ತೀವಿ. ಓಕೆನಾ? ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ದಲ್ಲಿ ಕರೆಕ್ಟಾಗಿ ನಿಮ್ಗೆ ಇಷ್ಟ ಆಗುವಂಥ ವೀಡಿಯೋಸ್ಗಳೇ ಬಂದ್ಬಿಡ್ತವೆ. ನೀನು ಎಲ್ಲದಕ್ಕೂ ಲೈಕ್ ಮಾಡಲೇಬೇಕು. ಓಕೆನಾ? ಆ ಥರ ಬಂದ್ಬಿಡ್ತಾವೆ. ಓಕೆನಾ? ಫಟಾಫಟ್ ಲೈಕ್ ಮಾಡ್ತಾ ಇರ್ತೀವಿ, ಈ ಥರ ಲೈಕ್ ಮಾಡ್ತಾ ಇರ್ತೀವಿ. ಓಕೆನಾ? ಸೊ ಈ ಥರ ಲೈಕ್ ಮಾಡೋದ್ರಿಂದ ಕಂಪ್ಲೀಟಾಗಿ ಇನ್ಸ್ಟಾಗ್ರಾಮ್ಗೂ ಏನು ಅನಿಸುತ್ತೆ ಅಂದರೆ, ಇವನೇನಾರ ಮಿಷಿನ್ ಇಕ್ಕವನೇ. ಓಕೆನಾ? ಲೈಕ್ ಮಿಷಿನ್ ಇಕ್ಕವನೇ. ಓಕೆನಾ? ಸೊ ಅದಕ್ಕೆ ಫಟಾಫಟ್ ಅಂತ ಲೈಕ್ ಆಗ್ತಿದೆ, ಅದು ಆಟೋಮೆಟಿಕ್ ಲೈಕ್ ಆಗ್ತಿದೆ. ಓಕೆನಾ? ಸೊ ಈ ಥರ ಅನ್ಕೊಂಬಿಟ್ಟು ಆವಾಗ ನಿಮಗೆ ಈ ಥರ ಪಾಪಪ್ ಅನ್ನೋದು ಕೊಟ್ಬಿಡ್ತಾರೆ, ಟ್ರೈ ಅಗೇನ್ ಲೆಟರ್, ನೀನು ಮುಂದೆ ಲೈಕ್ ಮಾಡೋಕೆ ಹೋಗ್ಬೇಡ ಅಂತ. ಓಕೆನಾ? ಸೊ ಈ ಥರ ಕೊಟ್ಬಿಡ್ತಾರೆ. ಆ್ಯಂಡ್ ಇನ್ನೊಂದು ಸರಿ ಏನಾಗುತ್ತೆ ಅಂದರೆ, ಕೆಲವೊಂದು ಸರಿ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸ್ಗಳನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಏನಾದರೂ ಕಿತಾಪತಿಗಳೆಲ್ಲ ನಾವು ಮಾಡ್ತಾ ಇರ್ತೀವಿ. ಸೊ ಆ ಒಂದು ವೆಬ್ಸೈಟ್ ಅಂತೆ, ಈ ಒಂದು ವೆಬ್ಸೈಟ್ ಅಂತೆ. ಆ್ಯಂಡ್ ಓಕೆನಾ, ಏನಾದರೂ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ನಮ್ಮೊಂದು ಅಕೌಂಟಲ್ಲಿ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳ್ಳೋನಗೋಸ್ಕರ ಏನೇನೋ ಕಿತಾಪತಿಗಳನ್ನು ಮಾಡ್ತಾ ಇರಿ. ಸೊ ಆ ಥರ ಮಾಡೋದ್ರಿಂದ ಕೂಡ ಸ್ಪ್ಯಾಮ್ ಫಾಲೋವರ್ಸ್ಗಳು ನಿಮ್ಮೊಂದು ಅಕೌಂಟಲ್ಲಿ ಬಂದುಬಿಟ್ಟು ಆ ಥರ ನಿಮಗೆ ಈ ಥರ ಪಾಪಪ್ ಅನ್ನೋದು ಬಂದ್ಬಿಡುತ್ತೆ. ಓಕೆನಾ? ಈ ಥರ ಬರೋ ರೀಸನ್ಸ್ ಇದೆಲ್ಲನೂ ಇರ್ತವೆ. ಆದರೆ ಇನ್ನೊಂದೇನಪ್ಪ ಅಂತಂದರೆ, ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಇವಾಗ ಮಾತಾಡೋಣ. ಬೇಸಿಕ್ಲಿ ನಿಮಗೆ 3 ಸ್ಟೆಪ್ಸ್ಗಳನ್ನು ತಿಳಿಸ್ಕೊಡ್ತೀನಿ. ಈ ಒಂದು 3 ಸ್ಟೆಪ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಸ್ಟೆಪ್ ವರ್ಕ್ ಮಾಡೇ ಬಿಡುತ್ತೆ ನಿಮಗೆ. ಓಕೆನಾ? ಅದಕ್ಕೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ, ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ ಈಗಲೇ. ಓಕೆನಾ? ತಿರ್ಗಿ ಮರೆತು ಹೋಗ್ಬಿಡ್ತೀರಿ. ಓಕೆನಾ? ಫಸ್ಟ್ನೇ ಸ್ಟೆಪ್ ಏನಪ್ಪ ಅಂತಂದರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮನ್ನು ಈ ಥರ ಟ್ರೈ ಅಗೇನ್ ಲೆಟರ್ ಬರ್ತಿದೆ ಅಂತಂದರೆ, ನಿಮ್ಮೊಂದು ಇನ್ಸ್ಟಾಗ್ರಾಮನ್ನು ಡೈರೆಕ್ಟಾಗಿ 3 ದಿನಗಂಟನೂ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸ್ ಮಾಡಿದ್ರೆ ನಾವು ಊಟನೂ ಮಾಡಲ್ಲ ಅಂತ ಅಂದ್ಕೊಂಡಿರ್ತಾರೆ ಕೆಲವರು ಜನರು. ಅಂದ್ಕೊಂಡಿದ್ದೇನು ಇನ್ಸ್ಟಾಗ್ರಾಮ್ ಇಲ್ಲ ಅಂತಂದರೆ ನಮ್ಮ ಜೀವನನೇ ಇಲ್ಲ ಅನ್ನೋ ಥರ. ಓಕೆನಾ? ಸೊ ಅವರು ಇನ್ಸ್ಟಾಗ್ರಾಮ್ದಲ್ಲೇ ಜೀವನ ಕಳ್ಕೊಂಡ್ಬಿಟ್ಟಿರ್ತಾರೆ. ದಿನ ಬೆಳಗ್ಗೆ ಎದ್ದ ತಕ್ಷಣ ರೀಲ್ಸ್ ಹೊಡೋದು, ಲೈಕ್ ಮಾಡೋದು, ಶೇರ್ ಮಾಡೋದು, ನಮ್ಮ ಫ್ರೆಂಡ್ಸ್ಗೆ ಅವನೂ ನಗಿಯೋದು, ನೀನೂ ನಗಿಯೋದು. ಓಕೆನಾ? ಈ ಥರ ಇನ್ಸ್ಟಾಗ್ರಾಮ್ ಇಲ್ಲ ಅಂತಂದರೆ ನಾವಿಲ್ಲಪ್ಪ ಅನ್ನೋ ಥರ ಇರ್ತಾರೆ. ಓಕೆನಾ? ಆದರೆ ಈ ಥರ ಪ್ರಾಬ್ಲಮ್ ಬಂದಿದ್ದಾಗ ನೀವು ಇರಲೇಬೇಕು, ಉಪವಾಸನೇ ಇರಬೇಕು. ಏನಕ್ಕಪ್ಪ ಅಂತಂದರೆ, ನಿಮ್ಗೆ ಲೈಕ್ ಮಾಡೋಕ್ಕಾಗಲ್ಲ, ಪೋಸ್ಟ್ ಮಾಡೋಕ್ಕಾಗಲ್ಲ, ವೀಡಿಯೋಸ್ಗಳನ್ನು ರೀಲ್ ವೀಡಿಯೋಸ್ಗಳನ್ನು ಪೋಸ್ಟ್ ಮಾಡೋಕ್ಕಾಗಲ್ಲ, ನೀವು ಅಪ್ಲೋಡ್ ಕೂಡ ಮಾಡೋಕ್ಕಾಗಲ್ಲ. ಓಕೆನಾ? 3 ದಿನ ಗಂಟನೂ ನೀವು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಆ್ಯಂಡ್ ಡಿಲೀಟ್ ಮಾಡಿಬಿಡಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್. ತಿರ್ಗಿ 3 ದಿನ ಆಗಿದ ನಂತರ ಮತ್ತೆ ಲಾಗಿನ್ ಆಗಿ. ಓಕೆನಾ? ಸೊ ಆವಾಗ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ನಿಮ್ಗೆ. ಓಕೆನಾ? ಸೊ 2ನೇ ಸ್ಟೆಪ್ ಏನಪ್ಪ ಅಂತಂದರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬೇಸಿಕ್ಲಿ ಇದೇ ಥರ ಬರುತ್ತೆ. ಸೊ ಈ ಥರ ಬಂದಿದ್ದಾಗ ಏನಪ್ಪ ಅಂತಂದ್ರೆ, ಸಿಂಪಲಾಗಿ ನಾನು ಹೇಳ್ತಿರೋ ಸ್ಟೆಪ್ಸ್ಗಳನ್ನು ಕಂಪ್ಲೀಟಾಗಿ ಫಾಲೋ ಮಾಡಿ. ಓಕೆನಾ? ಫಾಲೋ ಮಾಡಿದ್ರೆ ಯಾವುದಾದ್ರು ಒಂದು ಟ್ರಿಕ್ ವರ್ಕ್ ಮಾಡೇ ಬಿಡ್ತದೆ ನಿಮಗೆ. ಓಕೆನಾ? ಸೊ ಇವಾಗ ಏನಪ್ಪ ಅಂದರೆ, ಸಿಂಪಲಾಗಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ತೀನಿ. ಗೈಸ್ ಕಂಪ್ಲೀಟಾಗಿ ನೋಡ್ತಾರೆ, ನಾನು ಇವಾಗ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಳ್ಳಿ. ನಂತರ ನೋಡ್ತಾಯಿದ್ರೆ ಕಂಪ್ಲೀಟಾಗಿ ಈ ಒಂದು ಪ್ರೊಫೈಲ್ ನನ್ನೊಂದು ಅಕೌಂಟು. ಸೊ ಇನ್ನು ಯಾರಾದರೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಟನ್ನು ಬಂದ್ಬಿಟ್ಟು ಈಗಲೇ ಫಾಲೋ ಮಾಡ್ಕೊಳ್ಳಿ ಗೈಸ್. ಓಕೆನಾ? ಆನಂದ್ ರೆಡ್ಡಿ 251 ಯೂಸರ್ ನಿಮ್ಮ. ಓಕೆನಾ? ಸಿಂಪಲಾಗಿ ಪ್ರೊಫೈಲ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಏನಪ್ಪ ಅಂತ ನಿಮಗೆ ಇಲ್ಲಿ ಬಂದ್ಬಿಟ್ಟು ಮೇಲೆ ನಿಮಗೆ 3 ಲೈನ್ಸ್ ಬರುತ್ತೆ. ಸಿಂಪಲಾಗಿ ಮೇಲೆ 3 ಲೈನ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಕಡೆ ನೋಡೋಂಗಿದ್ರೆ ಸಿಂಪಲಾಗಿ ನಿಮಗೆ ಸ್ವಲ್ಪ ಮೇಲೆ ಸ್ಕ್ರಾಲ್ ಮಾಡಿ ಎತ್ತನೇ ಇರಿ ನೀವು. ಇಲ್ಲಿ ನಿಮಗೆ ಹೆಲ್ಪ್ ಅಂತ ಬರುತ್ತೆ. ಸಿಂಪಲಾಗಿ ಹೆಲ್ಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ರಿಪೋರ್ಟ್ಗೆ ಪ್ರಾಬ್ಲಮ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ರಿಪೋರ್ಟ್ಗೆ ಪ್ರಾಬ್ಲಮ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇನ್ಕ್ಲೂಡ್ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತೆ. ಸಿಂಪಲಾಗಿ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀವಿ ಯಾವುದೋ ಒಂದು ಫೋಟೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಜಸ್ಟ್ ಓಕೆನಾ? ಸಿಂಪಲಾಗಿ ಈ ಒಂದು ಅಪ್ಲೋಡ್ ಜಾಗದಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿ. ಈ ಥರ ಕ್ಯಾನ್ಸಲ್ ಮಾಡಿಬಿಡಿ. ಓಕೆನಾ? ಕ್ಯಾನ್ಸಲ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ, ಇಲ್ಲಿ ಅಪ್ಲೋಡ್ ಅಂತ ಇರುತ್ತೆ, ಸ್ಕ್ರೀನ್ಶಾಟ್ ಅಂತ ಇರುತ್ತೆ. ಓಕೆನಾ? ಸಿಂಪಲಾಗಿ ಅಪ್ಲೋಡ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲೇನಪ್ಪ ಅಂತಂದರೆ, ಟ್ರೈ ಅಗೇನ್ ಲೆಟರ್ ಬರ್ತಿದೆ ಅಲ್ವಾ ನಿಮಗೆ, ಸಿಂಪಲಾಗಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆನಾ? ಜಸ್ಟ್ ಓಕೆನಾ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ, ಈ ಒಂದು ಜಾಗದಲ್ಲಿ ಆ ಒಂದು ಸ್ಕ್ರೀನ್ಶಾಟ್ನ ಜಸ್ಟ್ ಈ ಥರ ಅಪ್ಲೋಡ್ ಮಾಡಿ. ಓಕೆ? ನಾನು ನೋಡ್ತಾ ಇದ್ದೀನಿ, ಇವಾಗ ನಾನು ಅಪ್ಲೋಡನ್ನು ಮಾಡ್ತಾ ಇದ್ದೀನಿ ಈ ಥರ. ಸೊ ಅಪ್ಲೋಡ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಆ ಒಂದು ಸ್ಕ್ರೀನ್ಶಾಟ್ ಇಲ್ಲಿ ಬಂದುಬಿಡುತ್ತೆ. ಓಕೆನಾ? ನಾನು ಯಾವುದೋ ಒಂದು ಬೇರೆ ಸ್ಕ್ರೀನ್ಶಾಟ್ನ ಆ್ಯಡ್ ಮಾಡಿದ್ದೀನಿ, ಆದರೆ ನೀವು ಅದೇ ಥರನೇ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಟ್ರೈ ಆ್ಯಂಡ್ ಲೆಟರ್ದೇ ಸ್ಕ್ರೀನ್ಶಾಟನ್ನು ಆ್ಯಡ್ ಮಾಡಿ ಇಲ್ಲಿ. ಓಕೆನಾ? ಸೊ ಆ್ಯಡ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಇಲ್ಲೇನಪ್ಪ ಅಂತಂದರೆ, ನಾನು ಹೇಳ್ತಿರೋದು ಲೆಟರ್ಸ್ಗಳನ್ನು ಸಿಂಪಲಾಗಿ ಟೈಪ್ ಮಾಡಿ ನೀವು. ಓಕೆನಾ?
ಗಾಯ್ಸ್ ನೋಡ್ತಾರೆ ಕಂಪ್ಲೀಟ್ ಆಗಿ ನಾನು ಸಿಂಪಲ್ ಆಗಿ ಟೈಪ್ ಮಾಡಿದ್ದೀನಿ, ಪ್ಲೀಸ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಇನ್ಸ್ಟಾಗ್ರಾಮ್ ಟೀಮ್ ಟ್ರೈ ಅಗೇನ್ ಲೇಟರ್ ಅಂತ. ಓಕೆನಾ. ಸೊ ನಿಮ್ಗೆ ಬೇಕಾಗಿರೋದು ಬರೀಬೋದು, ಆದರೆ ನಾನು ಸಿಂಪಲ್ ಆಗಿ ಬರ್ದಿದ್ದೀನಿ. ಬಟ್ ನೀವು ಕೂಡ ಅಷ್ಟೇ, ಆದರೆ ಇಂಗ್ಲೀಷಲ್ಲಿ ಬರೀಬೇಕಾಗುತ್ತೆ. ಓಕೆ, ಇಂಗ್ಲೀಷಲ್ಲಿ ಬಂದರೆ ಬರೆದ್ರೇ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಸಿಂಪಲ್ ಆಗಿ ಈ ಥರ ಬರೆದಿದ್ದು ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಲ್ಲಿ ಮೇಲೆ ಸೆಂಡ್ ಅಂತ ಒಂದು ಆಪ್ಷನ್ ಇದೆ ನೋಡ್ತಾ ಇದ್ರೆ, ಸಿಂಪಲ್ ಆಗಿ ಈ ಒಂದು ಸೆಂಡ್ ಮೇಲೆ ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಾಗುತ್ತೆ ಅಂದರೆ ಆವಾಗ ಇದು ಇನ್ಸ್ಟಾಗ್ರಾಮ್ ಟೀಮ್ ಅವ್ರ ಹತ್ರ ಹೋಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಟೀಮ್ ಅವ್ರ ಹತ್ರ ಹೋಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂತಂದರೆ ಅಲ್ಲಿ ಚೆಕ್ ಮಾಡ್ತಾರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಏನಿಲ್ಲ ಅಂತ ಚೆಕ್ ಮಾಡ್ತಾರೆ ಅವರು. ಓಕೆನಾ. ಸೊ ಚೆಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂತಂದರೆ ಸಾಲ್ವ್ ಅನ್ನೋದು ಮಾಡ್ತಾರೆ ಅವರು. ಓಕೆನಾ. ಸೊ ಇದೇನಪ್ಪ ಅಂದರೆ 2ನೇ ಸ್ಟೆಪ್ ಕಂಪ್ಲೀಟ್ ಆಯಿತು. ಓಕೆನಾ. ಆ್ಯಂಡ್ 3ನೇ ಸ್ಟೆಪ್ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಸಿಂಪಲಾಗಿ ಇಲ್ಲೇ ಇದೆ, ಸಿಂಪಲಾಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಂಬಿಟ್ಟು ಜಸ್ಟ್ ಇಲ್ಲೇನಪ್ಪ ಅಂದರೆ ನಿಮ್ಮೊಂದು ಯೂಸರ್ ನೇಮ್ ಗೊತ್ತಿರಬೇಕಾಗುತ್ತೆ ನಿಮ್ಗೆ. ಓಕೆನಾ. ಸೊ ಯೂಸರ್ ನೇಮ್ ಗೊತ್ತಿರಬೇಕಾಗುತ್ತೆ, ಅದೇ ಥರನೇ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಕೂಡ ಗೊತ್ತಿರಬೇಕಾಗುತ್ತೆ. ಓಕೆ, ನೀವೆರಡು ಗೊತ್ತಿದ್ರೆ ಮಾತ್ರ ನಾನು ಹೇಳಿ ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿಲ್ಲ ಅಂತಂದರೆ ಬೇಡ. ಓಕೆನಾ. ಸೊ ಅದಾಗಿದ ನಂತರ ಇದೇ ಥರ ಬಂದಿದ್ದಾಗ ಯೂಸರ್ ನೇಮ್ ನೆನ್ಪಿಟ್ಕೊಳ್ಳಿ ಆ್ಯಂಡ್ ಆ ಪಾಸ್ವರ್ಡ್ ಕೂಡ ನೆನ್ಪಿಟ್ಕೊಳ್ಳಿ. ಓಕೆನಾ. ಸಿಂಪಲಾಗಿ ಕ್ಲೋಸ್ ಮಾಡ್ಕೊಳ್ಳಿ. ನಂತರ ಈ ಥರ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ನಿಮ್ಗೆ ಐ ಬಟನ್ ಇದೆ, ಸಿಂಪಲಾಗಿ ಐ ಬಟನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ರೆ ಸ್ಟೋರೇಜ್ ಯೂಸಸ್ ಎಂದಲೂ ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಕ್ಲಿಯರ್ ಡಾಟಾ ಮಾಡಿಬಿಡಿ. ಓಕೆ, ನೋಡ್ತಾ ಇದ್ದೀರಿ ಇಲ್ಲಿ ಕ್ಲಿಯರ್ ಡಾಟಾ ಅಂತ ಇರುತ್ತೆ, ಸಿಂಪಲಾಗಿ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇದನ್ನು ಕ್ಲಿಯರ್ ಡಾಟಾ ಮಾಡಿಬಿಡಿ. ಓಕೆನಾ. ಸೊ ಕ್ಲಿಯರ್ ಡಾಟಾ ಮಾಡ್ಕೊಳ್ಳಿ ನಂತರ ಸಿಂಪಲಾಗಿ ಮತ್ತೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಬಂದುಬಿಟ್ಟು ಸಿಂಪಲಾಗಿ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಹಾಕೊಂಬಿಟ್ಟು ಇಲ್ಲಿ ಕಂಪ್ಲೀಟಾಗಿ ಮತ್ತೊಂದು ಸರಿ ಲಾಗಿನ್ ಆಗಿ. ಓಕೆನಾ. ಸೊ ಲಾಗಿನ್ ಆಗಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆನಾ. ಸೊ ಈ ಒಂದು 3 ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಯಾವುದಾದ್ರೂ ಒಂದು ವರ್ಕ್ ಮಾಡೇ ಮಾಡುತ್ತೆ. ಸೊ ವರ್ಕ್ ಇನ್ನೂ ಆಗಿಲ್ಲ ಅಂತಂದರೆ ಕಂಪ್ಲೀಟಾಗಿ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಬ್ರೋ ವರ್ಕ್ ಆಗಿಲ್ಲ ಅಂತ. ಓಕೆನಾ. ಸೊ ಇನ್ನೊಂದು ಸ್ಟೆಪ್ಸ್ಗಳನ್ನು ಇನ್ನೊಂದು ವೀಡಿಯೋ ಮಾಡ್ತೀನಿ, ನಾನು ಬೇರೆ ಥರ ಮಾಡ್ತೀನಿ, ಇನ್ನೊಂದು ಸ್ಟೆಪ್ ಫಾಲೋ ಮಾಡೋಣ, ಬೇರೆ ಥರ ವೀಡಿಯೋ ಮಾಡೋಣ. ಸೊ ಸಾಲ್ವ್ ಆಗೋ ತನಕ ಬಿಡಲೇಬಾರ್ದು ನಾವು. ಓಕೆನಾ. ಸೊ ಆದರೆ ಏನಕ್ಕಪ್ಪ ಅಂತ ತುಂಬ ಜನ ಇನ್ಸ್ಟಾಗ್ರಾಮಿಂದನೇ ಜೀವನ ಕಳೀತಾ ಇದ್ದಾರೆ. ಸೊ ನಾವು ರೀಲ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡದೇ ನಿದ್ದೆನೇ ಬರೋಲ್ಲ, ನಾವು ಲೈಕ್ ಮಾಡದೇ ನಿದ್ದೆನೇ ಬರೋಲ್ಲ. ಓಕೆನಾ. ಸೊ ಈ ಥರ ತುಂಬ ಜನ ಇರ್ತಾರೆ, ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು ಅದು. ಓಕೆನಾ. ಸೊ ಆದರೆ ಈ ಒಂದು 3 ಸ್ಟೆಪ್ಸ್ಗಳಲ್ಲಿ ಯಾವುದಾದ್ರೂ ಒಂದು ವರ್ಕ್ ಮಾಡೇ ಮಾಡುತ್ತೆ. ಇನ್ನೇನಾದರೂ ಡೌಟ್ ಇತ್ತಂತಂದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು 100% ಆ ಒಂದು ಪ್ರಾಬ್ಲಮ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ ಗಾಯ್ಸ್. ಓಕೆನಾ. ಮತ್ತು ಗಾಯ್ಸ್ ವಿಡಿಯೋ ಇಷ್ಟ ಆಯ್ತು ಅಂದರೆ ಖಂಡಿತವಾಗ್ಲೂ ಒಂದೇ ಸರ್ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.